ಭಾರತದ ಒಂದು ಪವಿತ್ರ ಭೂಮಿಯಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ 33% ಒಂದು ರಿಸರ್ವೇಷನನ್ನು ಘೋಷಣೆ ಮಾಡಿ ಆ ಬಿಲ್ಲನ್ನು ಇವತ್ತು ಜನತೆಗೆ ದಯಪಾಲಿಸುವಂಥ ಒಂದು ಅದ್ಭುತವಾದಂಥ ಸನ್ನಿವೇಶ ಅಂತೇಳಿ ನಾವೆಲ್ಲ ಹೆಣ್ಮಕ್ಳು ಕೂಡ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದರೆ ಸುಮಾರು ವರ್ಷಗಳಿಂದ ಮಹಿಳೆಯರು ಕೂಡ ರಾಜಕೀಯದಲ್ಲಿ ಬರಬೇಕು ಅಂಥೇಳಿ ಅನೇಕ ಬಾರಿ ಅಟಲ್ಜಿಯವರ ಕಾಲದಿಂದನೂ ಕೂಡ ಬಿಲ್ಗಳು ಮಂಡನೆ ಆಗ್ತಿದ್ದರೂ ಕೂಡ ಅದು ಕಾರ್ಯರೂಪಕ್ಕೆ ಬರೋದು ಅಷ್ಟು ಆಗಿರಲಿಲ್ಲ. ಆದರೆ ನಾರಿ ಶಕ್ತಿ ವಂದನೆ ಕಾಯ್ದೆ, ಈ ಕಾಯ್ದೆ ಹೆಸರನ್ನೇ ನೋಡಿದಾಗ ಎಲ್ಲ ನಮ್ಮ ಮಹಿಳಾ ಅಕ್ಕ ತಂಗಿಯರಿಗೆ ಒಂದು ಅಭಿಮಾನ ಪಡ್ತಕ್ಕಂಥ ಒಂದು ಹೆಸರು ನಾರಿ ಶಕ್ತಿ ವಂದನ ಅಂಥೇಳಿ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಒಂದು ಪವಿತ್ರವಾದಂಥ ಸ್ಥಾನ ಇದೆ, ಮಹಿಳೆಯರಿಗೆ ಒಂದು ಗೌರವಪೂರ್ಣಕವಾದಂಥ ಸ್ಥಾನ ಇದೆ. ಆದರೆ ಕಳೆದ ಸುಮಾರು ವರ್ಷಗಳಲ್ಲಿ ಈ ಒಂದು ವಿಷಯ ಎಲ್ಲೋ ಒಂದು ಕಡೆ ಕಡೆಗಣಿಸಲಾಗಿತ್ತು ಅಂಥೇಳಿ ಅನ್ನಿಸ್ತದೆ. ಆದರೆ ಮೋದಿಜಿಯವರು ನಮ್ಮ ದೇಶದ ಸುಧಾರಣೆ ಆಗಬೇಕು, ನಮ್ಮ ದೇಶ ಆರ್ಥಿಕವಾಗಿ ಬಲಪಡಬೇಕು, ನಮ್ಮ ದೇಶ ಸರ್ವಾಂಗೀಣ ವಿಕಸಿತ ಆಗಬೇಕು ಅಂತಂದರೆ ನಮ್ಮ ದೇಶದ 50% ಪುರುಷ ಮತದಾರರ ಜೊತೆಗೆ 50% ನಮ್ಮ ಮಹಿಳಾ ಮತದಾರರು ಕೂಡ ಇದ್ದಾರೆ. ಅವರು ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿ ರಾಜಕೀಯಕ್ಕೆ ಬಂದರೆ ನಮ್ಮ ಭವ್ಯ ಭಾರತದ ಒಂದು ಅಭಿವೃದ್ಧಿಗೆ ಅವರು ಕೂಡ ಕಾರಣೀಕರ್ತರಾಗ್ತಾರೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮಾರು ನಾರಿ ಶಕ್ತಿ ವಂದನೆ ಕಾಯ್ದೆಯನ್ನು 2023 ಸೆಪ್ಟೆಂಬರಲ್ಲಿ ನಾವು ಅಂಗೀಕರಿಸಲಾದ ಒಂದು ಸಾಂವಿಧಾನಿಕ ತಿದ್ದುಪಡಿಯೊಂದಿಗೆ ಲೋಕಸಭೆಯಲ್ಲಿ ಅದು ಒಂದು ಮಂಡನೆಯನ್ನು ಆಯಿತು. ಇವತ್ತು ಈಗಾಗಲೇ ಹೇಳಿದ ರೀತಿಯಲ್ಲಿ 3 ದಿನ ಅದರ ಬಗ್ಗೆ ವಿಶೇಷವಾದಂಥ ಒಂದು ಅಧಿವೇಶನವನ್ನು ಪಾರ್ಲಿಮೆಂಟನ್ನು ಕರೆದು ಅದನ್ನು ಪಾಸ್ ಮಾಡಿ ನಮ್ಮ ಭಾರತಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡುವಂಥ ಒಂದು ಅವಕಾಶ ಇವತ್ತು ನಮಗೆ ಬಂದಿದೆ. ಇದು ಮಹಿಳೆಯರಿಗೆ ಯಾಕೆ 33% ಕೊಡಬೇಕು ಅಂತ ಒಂದು ಯೋಚನೆಯನ್ನು ಮಾಡಿದಾಗ, ಮಹಿಳೆಯರು ಕೂಡ 50% ಮತದಾರರಿದ್ದಾಗ ಮಹಿಳೆಯರದೇ ಒಂದು ವಿಶೇಷವಾದಂಥ ಪ್ರಾಬ್ಲಮ್ಸ್ಗಳಿರ್ತವೆ, ಮಹಿಳೆಯರದೇ ವಿಶೇಷವಾದಂಥ ಆದ್ಯತೆಗಳಿರ್ತವೆ. ಮತ್ತು ಒಂದು ಗ್ರಾಮೀಣ ಭಾಗ ಒಂದು ಸುಧಾರಣೆ ಆಗಬೇಕಿತ್ತು ಅಥವಾ ಯಾವುದೇ ಒಂದು ದೇಶ ಸುಧಾರಣೆ ಆಗಬೇಕಿತ್ತು ಅಂತಂದರೆ ಅದರಲ್ಲಿ ಮಹಿಳೆಯರು ಕೂಡ ನಿರ್ಣಯಾತ್ಮಕವಾದಂಥ ಒಂದು ವಿಷಯಗಳನ್ನು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಇನ್ನೂ ಕೂಡ ನಮ್ಮ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕತೆ ದೊರೀತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಮೋದಿಜಿಯವರು ಇಟ್ಕೊಂಡಿದ್ದಾರೆ.